ನಮಸ್ಕಾರ. ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಧೀಂದ್ರ ಭಟ್, ಜ್ಯೋತಿಷ್ಯರು. ಇವತ್ತಿನ ಒಂದು ವಿಶೇಷವಾದಂತಹ ಸಂಚಿಕೆಯನ್ನು ಮಾಡಬೇಕು ಅಂತ ಹೇಳಿ ಬಂದಿದ್ದೀನಿ. ಇವತ್ತಿನ ಒಂದು ವಿಷಯ ಯಾವುದು ಅಂತ ಹೇಳಿದರೆ, ಮನುಷ್ಯನ ಒಂದು ಅಭಿವೃದ್ಧಿ ಅನ್ನತಕ್ಕಂತಹ ಒಂದು ವಿಚಾರದ ಮೇಲೆ ನಾನು ಇವತ್ತು ಕೆಲವು ವಿಷಯಗಳನ್ನು ಹೇಳಬೇಕು. ಇದಕ್ಕೆ ಸಂಬಂಧಿಸಿದ ಹಾಗೆ ಜ್ಯೋತಿಷ್ಯಾತ್ಮಕವಾದಂತಹ ಪರಿಹಾರಗಳನ್ನು ಸಹಿತ ಇವತ್ತು ನಾನು ಹೇಳಬೇಕು. ಹಾಗೂ ಈ ಒಂದು ಪರಿಹಾರಗಳನ್ನು ಯಾವ ರೀತಿಯಾಗಿ ಅನುಸರಿಸಬೇಕು, ಯಾವ ಒಂದು ವಿಚಾರದಲ್ಲಿ, ಯಾವ ಒಂದು ವಿಧಾನದಲ್ಲಿ ನಾವು ಸಂಪೂರ್ಣವಾದಂತಹ ಒಂದು ವಿಚಾರವನ್ನು ಯಾವ ರೀತಿ ಅರಿತುಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದೇನು ಅಂತ ಹೇಳಿದರೆ, ಒಬ್ಬ ಮನುಷ್ಯ ಗರ್ಭದಿಂದ ಗೋರಿಯವರೆಗೆ ಅಂತಕ್ಕಂತಹ ಒಂದು ಸಾಧಾರಣವಾದಂತಹ ಒಂದು ಮಾತನ್ನು ನಾನು ಯಾವತ್ತು ನನ್ನ ವಿಡಿಯೋಗಳಲ್ಲಿ ಸುಮಾರು ಸಲ ಹೇಳ್ತಾ ಇರ್ತೇನೆ. ಯಾಕೆ ಅಂತ ಹೇಳಿದರೆ, ಒಬ್ಬ ವ್ಯಕ್ತಿ ಗರ್ಭದಿಂದನೇ ಸಮಸ್ಯೆಗಳನ್ನು ಅನುಭವಿಸ್ತಾನೆ. ಗೋರಿಯವರೆಗೆ ಹೋಗುವವರೆಗೂ ಜೀವನದ ಸಂಪೂರ್ಣವಾದಂತಹ ಒಂದು ವ್ಯಾಪ್ತಿಯಲ್ಲಿ ಆತ ಅನುಭವಿಸ್ತಕ್ಕಂತಹ ವಿಚಾರಗಳು ಮತ್ತು ಆತನು ಮಾಡತಕ್ಕಂತಹ ಕರ್ಮಗಳಿಗೆ ತಕ್ಕದಾದಂತಹ ಪ್ರತಿಫಲಗಳನ್ನು ಸಿಗದೆ ನೊಂದುಕೊಳ್ಳುವಂತಹ ಒಂದು ವಿಚಾರವನ್ನ ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ. ಕೆಲವೊಬ್ರು ಬರ್ತಾರೆ, ಯಾಕೋ ಗುರುಗಳೇ, ನಾನು ಇಷ್ಟೋ ದುಡಿತೀನಿ, ಇಷ್ಟೇ ಸಂಪಾದನೆ ಮಾಡ್ತಾ ಇದ್ದೀನಿ, ಆದರೂ ಸಹಿತ ನನ್ನಲ್ಲಿ ಹಣಕಾಸಿನಲ್ಲಿ ಅಭಿವೃದ್ಧಿ ಇಲ್ಲ, ಉನ್ನತವಾದಂತಹ ಒಂದು ಮಟ್ಟಕ್ಕೆ ಹೋಗ್ಲಿಕ್ಕೆ ನನಗೆ ಆಗ್ತಾ ಇಲ್ಲ, ಇಷ್ಟು ದಿನಗಳಲ್ಲಿ ಇಷ್ಟೊಂದು ಸಮಸ್ಯೆಗಳನ್ನ ಅನುಭವಿಸಿ ನಾನು ಈಗಾದರೂ ಸಹಿತವಾಗಿಯೂ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಆಗ್ತಾ ಇಲ್ಲ. ಇನ್ನೇನೋ ಉದ್ಯೋಗ ಆಯಿತು, ಇನ್ನೇನೋ ಒಂದು ಓದ್ಕೊಂಡಿದ್ದೀನಿ, ಇನ್ನೇನೋ ಒಂದು ಉದ್ಯೋಗ ಸಿಗ್ತಾ ಇಲ್ಲ. ಸರಿ, ಉದ್ಯೋಗ ಸಿಕ್ತು ಅಂತ ಹೇಳಿದ್ರೆ ಮದುವೆ ಯೋಗ ಕೂಡಿ ಬರ್ತಾ ಇಲ್ಲ, ಮದುವೆ ಯೋಗನೂ ಕೂಡಿ ಬಂದಿದೆ ಗುರುಗಳೇ, ಆದರೆ ಸಂತಾನದ ವಿಷಯದಲ್ಲಿ ಸಮಸ್ಯೆ ಆಗ್ತಾ ಇದೆ. ಈ ರೀತಿಯಾಗಿ ಹಲವಾರು ಸಮಸ್ಯೆಗಳನ್ನ ಹೊತ್ಕೊಂಡಂತಹ ಒಬ್ಬ ವ್ಯಕ್ತಿ ಇರ್ತಾನೆ. ಹಾಗಾಗಿ ನಾನು ಹೇಳ್ತಕ್ಕಂತಹ ವಿಷಯ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ಅನ್ನತಕ್ಕಂತಹದ್ದು ಮನುಷ್ಯನಿಗೆ ಜ್ಯೋತಿಯಂತೆ ಬೆಳಕನ್ನ ತೋರಿಸುವಂತಹ ಕೆಲಸವನ್ನ ಇಲ್ಲಿ ಮಾಡ್ತದೆ. ಜ್ಯೋತಿಷ್ಯ ಶಾಸ್ತ್ರ ಕೇವಲ ಒಂದು ಶಾಸ್ತ್ರ ಅಲ್ಲದೆ, ಕೇವಲ ಒಂದು ಪುಸ್ತಕದಲ್ಲಿ ಇರ್ತಕ್ಕಂತಹ ಒಂದು ಜ್ಞಾನ ಅಲ್ಲದೆ, ಇವತ್ತು ವಿಜ್ಞಾನಕ್ಕೂ ಸಹಿತವಾಗಿಯೂ ಜ್ಯೋತಿಷ್ಯ ಶಾಸ್ತ್ರ ಅನ್ನತಕ್ಕಂತಹದ್ದು ಬೇಕಾಗಿದೆ. ಜ್ಯೋತಿಷ್ಯ ಶಾಸ್ತ್ರ ಮತ್ತೆ ಅದರ ಅಂಗಶಾಸ್ತ್ರಗಳಾದಂತಹ ಒಂದು ಈ ತಂತ್ರಶಾಸ್ತ್ರ ಆಗಿರಬಹುದು, ಆಮೇಲೆ ಈ ಮಂತ್ರಶಾಸ್ತ್ರ ಆಗಿರಬಹುದು, ಮತ್ತೆ ಈ ಹೆಚ್ಚಾಗಿ ಬಳಸ್ತಕ್ಕಂತಹ ಒಂದು ಜ್ಯೋತಿಷ್ಯದಲ್ಲಿ ತಂತ್ರಶಾಸ್ತ್ರಗಳಿಗೆ ಮೊರೆ ಹೋಗಿ ಆ ತಂತ್ರಶಾಸ್ತ್ರಗಳಿಂದ ಯಾವ ರೀತಿಯಾದ ಪರಿಣಾಮಗಳು, ಯಾವ ರೀತಿಯಾದಂತಹ ಪರಿಹಾರಗಳನ್ನ ನೀವು ಪಡ್ಕೊಳ್ತೀರಾ, ನಿಮ್ಮ ಜೀವನದಲ್ಲಿ ಆಯಾ ಸಮಸ್ಯೆಗಳಿಗೆ ತನ್ನದೇ ಆದಂತಹ ಒಂದು ಸಮಸ್ಯೆಗಳಿಗೆ ತನ್ನದೇ ಆದಂತಹ ಒಂದು ವ್ಯಾಪ್ತಿಯಲ್ಲಿ ಒಳಪಟ್ಟಂತಹ ಒಂದು ಪರಿಹಾರಗಳು ಸಹಿತ ಇದ್ದೇ ಇರ್ತವೆ. ಹಾಗಾಗಿ ನಿಮ್ಮ ಜೀವನದ ಯಾವುದೇ ಒಂದು ಸಮಸ್ಯೆ ಇರಲಿ, ಎಂಥದ್ದೇ ಕಠಿಣಾತಿ ಕಠಿಣ ಸಮಸ್ಯೆಗಳಿರಲಿ, ಒಂದು ವಶೀಕರಣದಿಂದ ಹಿಡಿದು, ಒಂದು ಅಭಿವೃದ್ಧಿಯಿಂದ ಹಿಡಿದು, ಒಂದು ಹಣಕಾಸಿನಲ್ಲಿ ಸಮಸ್ಯೆಯಿಂದ ಹಿಡಿದು, ಒಂದು ಉದ್ಯೋಗದಲ್ಲಿ ಸಮಸ್ಯೆ ಇರ್ತದೆ, ಒಂದು ವ್ಯಾಪಾರದಲ್ಲಿ ಸಮಸ್ಯೆ, ವ್ಯವಹಾರದಲ್ಲಿ ಸಮಸ್ಯೆ, ಇವತ್ತು ಮನೆತನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಒಳ್ಳೇದಿರ್ತದೆ, ಫ್ಯಾಮಿಲಿ ಲೈಫ್ ಚೆನ್ನಾಗಿರುತ್ತೆ, ಕೌಟುಂಬಿಕ ಜೀವನ ಒಳ್ಳೇದಿದೆ ಗುರುಗಳೇ ಅಂತಾರೆ. ಆಮೇಲೆ ಔದ್ಯೋಗಿಕ ಕ್ಷೇತ್ರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಿರ್ತಾರೆ, ಔದ್ಯೋಗಿಕ ಕ್ಷೇತ್ರದಲ್ಲಿ ತೊಂದರೆಗಳಿರಲ್ಲ ಗುರುಗಳೇ, ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರುತ್ತೆ. ಹೀಗಾಗಿ ಜೀವನದಲ್ಲಿ ಯಾವುದೇ ಎಂಥದ್ದೇ ಕಠಿಣಗಳ ಸಮಸ್ಯೆಗಳಿಗೆ ಶಾಸ್ತ್ರ ಅನ್ನತಕ್ಕಂತಹದ್ದು ಪರಿಹಾರಾತ್ಮಕವಾಗಿ ನಿಲ್ತದೆ. ಪರಿಹಾರವನ್ನ ಪಡ್ಕೊಳ್ಳಿ. ನಮ್ಮ ಈ ಕೆಳಗಡೆ ಕಾಣ್ತಕ್ಕಂತಹ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ಫೋನ್ ನಂಬರ್ಗಳಿಗೆ ಸಂಪರ್ಕಿಸಿ. ಹಾಗೂ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸಹಿತ ಒಂದು ಒಳ್ಳೆಯ ಉಪಾಯಗಳನ್ನು ಪಡ್ಕೊಳ್ಳಿ. ಹಾಗೂ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಶಿವರಾತ್ರಿಯ ಬಹಳ ಒಂದು ವಿಶೇಷವಾದಂತಹ ಒಂದು ಸಂದರ್ಭ ಬರ್ತಾ ಇದೆ. ಶಿವರಾತ್ರಿಯಲ್ಲಿ ನಾವು ಸುಮಾರು ರೀತಿಯ ಪಂಚಾಕ್ಷರಿ ಮಂತ್ರಗಳಿಂದ ಪೂಜಿತರಾಗಿರುವಂತಹ ಒಂದು ಶಿವಪಂಚಾಕ್ಷರಿ ಕವಚವನ್ನ ಮಾಡಿಕೊಡ್ತಾ ಇದ್ದೀವಿ, ಶಿವಪಂಚಾಕ್ಷರಿ ಚಕ್ರಗಳನ್ನು ಮಾಡಿಕೊಡ್ತಾ ಇದ್ದೀವಿ. ಹಾಗಾಗಿ ನೀವು ನಮಗೆ ಚಕ್ರಗಳ ಆ ಒಂದು ಶಿವಪಂಚಾಕ್ಷರಿ ಯಂತ್ರ, ಶಿವಪಂಚಾಕ್ಷರಿ ಚಕ್ರ ಹಾಗೂ ಕೆಲವು ಇನ್ನಿತರ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡ್ಕೊಳ್ಬೇಕು ಅನ್ನೋದಾದ್ರೆ ಈ ಒಂದು ನಮ್ಮ ನಂಬರ್ ಕಾಣ್ತಕ್ಕಂತಹದ್ದಕ್ಕೆ ಸಂಪರ್ಕಿಸಿ. ಹಾಗೂ ಜೀವನದಲ್ಲಿ
ಉನ್ನತವಾದಂತಹ ಒಂದು ಜೀವನವನ್ನು ನಡೆಸಲಿಕ್ಕೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಒಂದು ಸಹಾಯಕಾರಿ ಆಗ್ತದೆ ಅಂತ ಹೇಳಿ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರಿ ಓಂ. ಗುರುಭ್ಯೋ ನಮಃ.